ರಾಜ್ಯದಲ್ಲಿ 230 ಹೆರಿಗೆ ಆಸ್ಪತ್ರೆ ಮುಚ್ಚಲು ನಿರ್ಧರಿಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ನಿಗಿ ಕೆಂಡ ಕಾರಿದೆ. ಈ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಏನು ಸರ್ಕಾರ ಇದೆಯಲ್ಲ, ಇದು ರಾಜ್ಯದಲ್ಲಿ ಈಗ 230 ಹೆರಿಗೆ ಆಸ್ಪತ್ರೆ ಮುಚ್ಚಲು ನಿರ್ಧಾರ ಮಾಡಿತ್ತು. ಇದರಿಂದಾಗಿ ಈಗ ಜೆಡಿಎಸ್ ನಿಗಿ ಕೆಂಡ ಕಾರ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ. ಈ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಬಿತ್ತರಿಸಿದಂತ ಗ್ಯಾರಂಟಿ ನ್ಯೂಸ್ ಆಧಾರದ ಮೇಲೆ ಜೆಡಿಎಸ್ ಈಗ ಆರೋಪವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಅತ್ಯಂತ ಖಂಡನೀಯ. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರೇ, ನಿಮಗೆ ಯಾಕಿಷ್ಟು ತಾತ್ಸಾರ? ಯಾಕೆ ಇಷ್ಟೊಂದು ಆಸ್ಪತ್ರೆಗಳನ್ನ ಮುಚ್ಚಲಿಕ್ಕೆ ಮುಂದಾಗಿದ್ದೀರಿ? ಖಾಸಗಿ ಆಸ್ಪತ್ರೆಗಳ ಲಾಬಿಗೆ ಸರ್ಕಾರ ಮಣಿದಿದೆ ಎಂದು ಕಿಡಿಕಾರಿದೆ ಜೆಡಿಎಸ್. ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚುವ ಆದೇಶವನ್ನ ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಬಡ ಮಕ್ಕಳಿಗೆ ಇದು ಸರ್ಕಾರದ ದೌರ್ಭಾಗ್ಯ ಅಂತ ಒಂದು ಕಡೆ ನಮ್ಮ ಗ್ಯಾರಂಟಿ ಬ್ರೇಕಿಂಗ್ ಇಟ್ಕೊಂಡು ಜೆಡಿಎಸ್ ಅವರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಈಗ ಗ್ಯಾರಂಟಿ ನ್ಯೂಸ್ನ ಸುದ್ದಿ ಟ್ವೀಟ್ ಮಾಡಿ ಜೆಡಿಎಸ್ ಟಾಂಗ್ ಕೊಟ್ಟಿರುವಂಥದ್ದು ನೀವು ವಿಂಡೋದಲ್ಲಿ ನೋಡ್ಬೋದು. ಸರ್ಕಾರದ ವಿರುದ್ಧ ಜೆಡಿಎಸ್ ಕೆಂಡ ಕಾರ್ತಾ ಇರುವುದನ್ನ. ರಾಜ್ಯದಲ್ಲಿ 230 ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚಲು ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ. ಇದರಿಂದ ಸಾಕಷ್ಟು ಈ ಪ್ರೈವೇಟ್ ಹಾಸ್ಪಿಟ್ಲ್ ಹೋದರೆ ಈ ಪ್ರೆಗ್ನೆನ್ಸಿಗೆ ಸಿಕ್ಕಾಪಟ್ಟೆ ದುಡ್ಡಾಗುತ್ತೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದು ಕಡಿಮೆ ವೆಚ್ಚ ಆಗುತ್ತೆ. ಹೀಗಾಗಿ ಎಷ್ಟೋ ಜನರು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಅವಲಂಬನೆಯಾಗಿದ್ದರು. ಇದೀಗ ಇದು 230 ಹೆರಿಗೆ ಆಸ್ಪತ್ರೆ ಮುಚ್ಚಲು ನಿರ್ಧರಿಸಿರುವುದು ತುಂಬ ತಾತ್ಸಾರ ಅಂತಾನೆ ಹೇಳ್ಬೋದು ಅಂತ ಜೆಡಿಎಸ್ ನಿಗಿ ಕೆಂಡ ಕಾರ್ತಾ ಇದೆ ಈಗ.